ನಮಸ್ತೆ. ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಕೊನೆಗೂ ಬಿಜೆಪಿ ಹೈಕಮಾಂಡ್ ದೆಹಲಿ ಸಿಎಂ ಅನೌನ್ಸ್ ಮಾಡಿದ್ದಾರೆ. ಬಿಜೆಪಿ ಲೆಕ್ಕಾಚಾರ ಏನೇ ಇರಲಿ, ದೆಹಲಿಗೆ ಮಹಿಳೆಯೇ ಬಾಸ್. ರೇಖಾ ಗುಪ್ತಾ ದೆಹಲಿ ಹೊಸ ಸಿಎಂ. ಅವರಾಗ್ತಾರೆ, ಇವರಾಗ್ತಾರೆ, ಗಾಳಿ ಸುದ್ದಿ, ಕುತೂಹಲ, ಚಲಾವಣೆಯಲ್ಲಿ 10 ಹೆಸರು, ಎಲ್ಲದಕ್ಕೂ ಉತ್ತರ ಸಿಕ್ಕಿದೆ. ದೆಹಲಿ 4ನೇ ಮಹಿಳಾ ಸಿಎಂ ರೇಖಾ ಗುಪ್ತಾ ದರ್ಬಾರ್ ಶುರು. ಈ ಹಿಂದೆ ಸುಷ್ಮಾ ಸ್ವರಾಜ್, ಶೀಲಾ ದೀಕ್ಷಿತ್, ಅತಿಶಿ ಸಿಂಗ್ ನಂತರ 4ನೇ ಸಿಎಂ ಆಗಿ ರೇಖಾ ಗುಪ್ತಾ ಆಯ್ಕೆಯಾಗಿರೋದು ಅಚ್ಚರಿಯೇನಲ್ಲ. ಸಿಎಂ ರೇಸ್ನಲ್ಲಿ ಅಷ್ಟೇನು ಹೆಸರು ಓಡಾಡದಿದ್ದರೂ ರೇಖಾ ಹೆಸರಂತೂ ಇತ್ತು ಕಾಣ್ರಿ. ಗೆಳೆಯರೇ, ರೇಖಾ ಗುಪ್ತಾ ಯಾರು? ರಾಜಕೀಯ ಬೆಳವಣಿಗೆ ಏನು? ಚುನಾವಣೆ ಪೂರ್ವ ಬಿಜೆಪಿ ಕೊಟ್ಟ ಭರವಸೆ ಹೇಗೆ ಚಾಲನೆಗೆ ತರುತ್ತಾರೆ? ಆಪ್ ಭಾಗ್ಯಗಳ ಹೇಗೆ ಮುಂದುವರಿಸುತ್ತಾರೆ? ಯಮುನಾ ನದಿ ಸ್ವಚ್ಛತೆ, ತ್ಯಾಜ್ಯ ನೀರು, 10 ಹಲವು ಸಮಸ್ಯೆ ಮೂಟೆ ರೇಖಾ ಅವರ ಹೆಗಲ ಮೇಲಿದೆ. ಹೇಗೆ ನಿಭಾಯಿಸುತ್ತಾರೆ ಎನ್ನುವ ಕುತೂಹಲವೂ ಇದೆ. ಹಾಗಾದರೆ ಮತ್ತೇಕೆ ತಡ? ದೆಹಲಿಗೆ ಹೋಗಿ ಬರೋಣ ಬನ್ನಿ. ದೆಹಲಿ ಅಧಿಕಾರಕ್ಕೆ ಬರಲು ಬಿಜೆಪಿ ಚಾಣಾಕ್ಷತೆ ಇಲ್ಲ ಅಂತಲ್ಲ. ಅದೆಲ್ಲಕ್ಕಿಂತ ಮಿಗಿಲಾಗಿ ಆಪ್ ರಾಜ್ಯಸಭಾ ಸದಸ್ಯೆ ಸ್ವಾತಿ ಮಾಲಿವಾಲ್ ಹೋರಾಟ ಪ್ರಮುಖ ಕಾರಣ. ಚುನಾವಣೆಗೂ ಮುನ್ನ ಮಾಲಿವಾಲ್ ಆಪ್ ವಿರುದ್ಧ ಯುದ್ಧ ಆರಂಭಿಸಿದ್ದರು. ಆಪ್ ಹೇಗೆ ಕಾಡಿದರು ಅಂದರೆ ಅದಕ್ಕೆ ಫಲಿತಾಂಶ ಸಾಕ್ಷಿ. ಅದರೊಟ್ಟಿಗೆ ಅರವಿಂದ್ ಕೇಜ್ರಿವಾಲ ಯಮುನಾ ನದಿ ಸ್ವಚ್ಛತೆಯ ಸುಳ್ಳು, ವಿಷ ಬೆರೆಸಿದ ಆರೋಪ, ಮತ್ತೆ ಗೆಲ್ಲಿಸಿ ನದಿ ಕ್ಲೀನ್ ಮಾಡ್ತೇನೆ ಎಂದಿರೋದು ಆಪ್ ಸೋಲಿಗೆ ಕೇಜ್ರಿವಾಲ ಬರೆದ ಶರ. ಅದೇನೇ ಇರಲಿ ಬಿಡಿ, ಹೊಸ ಕತೆ ರೇಖಾ ಗುಪ್ತಾ ಬರೀತಾರೆ ಇನ್ನು ಮುಂದೆ. ಹಿರಿಯ ನಾಯಕಿ ಶಾಲಿಮಾರ್ ಬಾಗ್ ಶಾಸಕಿ ರೇಖಾ ಗುಪ್ತಾ ದೆಹಲಿ ಮುಂದಿನ ಸಿಎಂ ಎಂದು ಬಿಜೆಪಿ ಹೈಕಮಾಂಡ್ ಅನೌನ್ಸ್ ಮಾಡಿದೆ. ರಾಷ್ಟ್ರ ರಾಜಧಾನಿಗೆ ಗುಪ್ತಾ 4ನೇ ಮಹಿಳಾ ಸಿಎಂ. ಮುಖ್ಯಮಂತ್ರಿ ರೇಸ್ನಲ್ಲಿ ಘಟಾನುಘಟಿ ನಾಯಕರ ಹೆಸರಿತ್ತು. ಪರಮೇಶ್ ವರ್ಮಾ ಸಿಎಂ ಆಗೋದು ಗ್ಯಾರಂಟಿ ಎನ್ನುವಷ್ಟಕ್ಕೆ ಹೆಸರು ಚಾಲನೆಯಲ್ಲಿತ್ತು. ಅವರೆಲ್ಲರ ಹೆಸರ ಹಿಂದಿಕ್ಕಿ ರೇಖಾ ಗುಪ್ತಾ ಆಯ್ಕೆ ಹಿಂದಿದೆಯ ಮೋದಿ ಶಾ ಮಾಸ್ಟರ್ ಸ್ಟ್ರೋಕ್. ರೇಖಾ ಗುಪ್ತಾ ಕಾಮ್ ಹಿ ಪೆಹಚಾನ ಎನ್ನುವ ಸ್ಲೋಗನ್ ಮೂಲಕ ಗುರುತಿಸಿಕೊಂಡ RSS ನಾಯಕಿ. ಸ್ವಂತ ವರ್ಚಸ್ಸಿದ್ದು ಮೊದಲ ಬಾರಿ ಶಾಸಕಿಯಾಗಿ ಆಯ್ಕೆಯಾಗುವ ಮೂಲಕ ಜನಪ್ರಿಯತೆ ತೋರಿಸಿದ್ದಾರೆ. ಸಿಎಂ ಪಟ್ಟಕ್ಕೇರಿರೋದು ಅವರ ಗಟ್ಟಿತನಕ್ಕೆ ಸಾಕ್ಷಿ. ಸಿಎಂ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದ ಆಪ್ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಸೋಲಿಸಿದ ಪರಮೇಶ್ ವರ್ಮಾ, ದೆಹಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಆಶೀಶ್ ಸೂದ್, ಮಾಜಿ ವಿರೋಧ ಪಕ್ಷದ ನಾಯಕ ವಿಜಯೇಂದ್ರ ಗುಪ್ತಾ, ಸತೀಶ್ ಉಪಾಧ್ಯಾಯ, ಜಿತೇಂದ್ರ ಮಹಾಜನ್ ಮುಂತಾದವರ ಹಿಂದಿಕ್ಕಿ ಸಿಎಂ ಪಟ್ಟ ಏರಿದ್ದಾರೆ ಅಂದರೆ ಅದು ರೇಖಾ ಗುಪ್ತಾ ತಾಕತ್ತಿಗೆ ಸಾಕ್ಷಿ. ಗೆಳೆಯರೇ, ಹಾಗಾದರೆ ರೇಖಾ ಗುಪ್ತಾ ಯಾರು ಅಂದರೆ, ದೆಹಲಿ ವಿವಿ ಚುನಾವಣೆ ಮೂಲಕ ರಾಜಕೀಯಕ್ಕೆ ಕಾಲಿಟ್ಟರು, 3 ಬಾರಿ ಕೌನ್ಸಿಲರ್ ಆದರು, ಹಾಗೆ ದೆಹಲಿ ದಕ್ಷಿಣ ಮುನ್ಸಿಪಲ್ ಕಾರ್ಪೊರೇಷನ್ ಮೇಜರ್ ಕೂಡ ಆಗಿದ್ದರು. ರೇಖಾ ಗುಪ್ತಾ ಬಿಜೆಪಿ ಮಹಿಳಾ ಮೋರ್ಚಾ ರಾಷ್ಟ್ರೀಯ ಉಪಾಧ್ಯಕ್ಷೆ, ದೆಹಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಗುಪ್ತಾ ಲಾ ಪದವೀಧರೆ. ರೇಖಾ ಗುಪ್ತಾ ದೆಹಲಿ ಸಿಎಂ ಆಯ್ಕೆ ಹಿಂದೆ ಮಹಿಳಾ ಮುಖ್ಯಮಂತ್ರಿ ಪರಂಪರೆ ನಿರ್ಮಿಸಲು ಹೊರಟಿದೆಯಾ ಬಿಜೆಪಿ? ಈ ಹಿಂದೆ ಕಾಂಗ್ರೆಸ್ ಶೀಲಾ ದೀಕ್ಷಿತ್, ಬಿಜೆಪಿಯ ಸುಷ್ಮಾ ಸ್ವರಾಜ್, ಎಪಿಪಿ ಆಶಿಷಿ ಸಿಂಗ್ ಮಹಿಳಾ ಮುಖ್ಯಮಂತ್ರಿ ಆಗಿದ್ದರು. ಸ್ವರಾಜ್ 52 ದಿನ ಸಿಎಂ ಆಗಿದ್ದು, ನೀರುಳ್ಳಿ ಬೆಲೆ ಏರಿಕೆ ಸುಷ್ಮಾ ಅಧಿಕಾರ ಕಿತ್ತುಕೊಂಡಿತ್ತು. ಆತಿಶಿ 5 ತಿಂಗಳು ಅರವಿಂದ್ ಕೇಜ್ರಿವಾಲ ಛಾಯಾ ಮುಖ್ಯಮಂತ್ರಿ. 20 ರಾಜ್ಯದಲ್ಲಿ ಅಧಿಕಾರದಲ್ಲಿ NDA ಮೈತ್ರಿಕೂಟ ಇದೆ. ಯಾವುದೇ ರಾಜ್ಯದಲ್ಲಿ ಮಹಿಳಾ ಮುಖ್ಯಮಂತ್ರಿ ಇಲ್ಲ. ರೇಖಾ ಗುಪ್ತಾ ಆಯ್ಕೆ ಮಹಿಳಾ ಮತದಾರರ ಓಲೈಕೆ ಇದೆಯಾ? ಗೊತ್ತಿಲ್ಲ ರೀ. 70 ಸದಸ್ಯ ಬಲದ ದೆಹಲಿ ವಿಧಾನಸಭೆಗೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ 9 ಮಹಿಳಾ ಅಭ್ಯರ್ಥಿ ಕಣಕ್ಕಿಳಿಸಿದರೆ 4 ಆಯ್ಕೆಯಾಗಿದ್ದರು.
ಮೊನ್ನೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ದೆಹಲಿಯಲ್ಲಿ ಪುರುಷರಿಗಿಂತ ಮಹಿಳೆಯರೇ ಹೆಚ್ಚು ಮತ ಚಲಾಯಿಸಿದ್ದಾರೆ. ಮಹಿಳಾ ಮತದಾರರು 60.92%ರಷ್ಟಿದ್ದರೆ ಪುರುಷರು 60.2%ರಷ್ಟಿದ್ದರು. ಮಹಿಳಾ ಮತದಾರ ಅವಲಂಬಿಸಿದ ಆಮ್ ಸೋತರೆ ಬಿಜೆಪಿ 70 ಸ್ಥಾನಗಳಲ್ಲಿ 48 ಸ್ಥಾನ ಗಳಿಸಿತು. ಮಹಿಳಾ ಮತದಾರ ಸೆಳೆಯಲು ಬಿಜೆಪಿ ಪ್ರಣಾಳಿಕೆಯಲ್ಲಿ ಮಹಿಳೆಯರಿಗೆ ಬರಬ್ಬರ ಕೊಡುಗೆ ಅನೌನ್ಸ್ ಮಾಡಿತ್ತು. ದೆಹಲಿ ಬಿಜೆಪಿ ನಾಯಕರಾದ ರಮೇಶ್ ಬಿದುರಿ, ಪರ್ವೇಶ್ ವರ್ಮಾ ಅವರಂತಹ ನಾಯಕರಿಗಿಂತ ಭಿನ್ನವಾಗಿ ರೇಖಾ ಗುಪ್ತಾ ವಿವಾದ ಮೈಮರೆ ಎಳೆದುಕೊಂಡಿಲ್ಲ. ಹೊಸ ಮುಖವೂ ಹೌದು. ಹಾಗೆ ರೇಖಾ ಗುಪ್ತಾ ರಾಜಕೀಯ ಅನುಭವಿ, ಪಕ್ಷದ ಶ್ರೇಣಿಗಳಲ್ಲಿ ಉನ್ನತ ಸ್ಥಾನ ಅಲಂಕರಿಸಿದ್ದಾರೆ. ಅದರ ಅನುಭವವೂ ಇದೆ. 3 ದಶಕ ಹೆಚ್ಚು ದೆಹಲಿ ಬಿಜೆಪಿಯೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದರು. ಬಿಜೆಪಿ ವಿವಾದವಿಲ್ಲದ ಮಹಿಳಾ ಹೊಸ ಮುಖಕ್ಕೆ ಮಣೆ ಹಾಕಿದೆ. ಗುಪ್ತಾ ದೆಹಲಿ ಬನಿಯಾ ಸಮುದಾಯಕ್ಕೆ ಸೇರಿದ್ದು. ಸಮುದಾಯದ ಮೇಲೆ ಕಣ್ಣಿಟ್ಟು ಬಿಜೆಪಿ ರೇಖಾ ಗುಪ್ತಾ ಆಯ್ಕೆ ಮಾಡಿದೆಯಾ? ಬಿಜೆಪಿ ದೆಹಲಿಯ 30% ಮತದಾರ ಒಳಗೊಂಡ ಒಬಿಸಿ ಸಮುದಾಯ ಸೆಳೆಯುವ ತಂತ್ರಗಾರಿಕೆ ಗುಪ್ತಾ ಆಯ್ಕೆ ಹಿಂದಿದೆಯಾ? ಒಬಿಸಿಯ ಜಾಟ್, ಗುಜ್ಜರ್, ಯಾದವ್ ಮತ್ತು ಗುಪ್ತರಂತಹ ಪ್ರಮುಖ ಜಾತಿ ಗುಂಪು ತನ್ನತ್ತ ಸೆಳೆಯುವ ತಂತ್ರಗಾರಿಕೆ ಬಿಜೆಪಿ ಮಾಡಿದೆಯಾ? ಬಿಜೆಪಿ ಮಹಿಳಾ ಕೇಂದ್ರೀಕೃತ ಯೋಜನೆ ಘೋಷಿಸಿತ್ತು. ಆಪ್ 2100 ನಗದು ದೇಣಿಗೆಗೆ ಸಮಾನವಾಗಿ ಬಿಜೆಪಿ ಮಹಿಳಾ ಸಮೃದ್ಧಿ ಯೋಜನೆಯಡಿ ದೆಹಲಿಯ ಮಹಿಳೆಯರಿಗೆ ಮಾಸಿಕ 2500 ಆರ್ಥಿಕ ಸಹಾಯ ಘೋಷಿಸಿದೆ. ಉಚಿತ ಬಸ್ ಪ್ರಯಾಣ, ಮಹಿಳೆಯರಿಗಾಗಿ ನಡೆಯುತ್ತಿರುವ ಕಲ್ಯಾಣ ಯೋಜನೆಗಳಿಗೆ ಮುಂದುವರಿಸುವ ಭರವಸೆ ನೀಡಿತು. ಆಯುಷ್ಮಾನ್ ಭಾರತ ಯೋಜನೆಯಡಿ ದೆಹಲಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಹಿಳೆಯ ಮಾರಕ ಕಾಯಿಲೆಗೆ ಉಚಿತ ತಪಾಸಣೆ, ಪ್ರತಿ ಗರ್ಭಿಣಿ ಮಹಿಳೆಯರಿಗೆ 21,000 ರು ಮತ್ತು 6 ಪೌಷ್ಟಿಕಾಂಶ ಇರುವ ಕಿಟ್ ನೀಡುವುದಾಗಿ ಬಿಜೆಪಿ ಭರವಸೆ ನೀಡಿತು. 1974 ಹರಿಯಾಣ ಜಿಂದ್ ಜಿಲ್ಲೆ ಜುಲಾನ ನಂದಗಢ್ ಗ್ರಾಮದಲ್ಲಿ ರೇಖಾ ಗುಪ್ತಾ ಜನಿಸಿದರು. ರೇಖಾ 2 ವರ್ಷದಲ್ಲಿದ್ದಾಗ ಅಂದರೆ 1976ರಲ್ಲಿ ಕುಟುಂಬ ದೆಹಲಿಗೆ ವಲಸೆ ಬಂತು. ಗುಪ್ತಾ ತಂದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮ್ಯಾನೇಜರ್ ಆಗಿದ್ದರು. ರೇಖಾ ಸಂಪೂರ್ಣ ಎಜುಕೇಷನ್ ದೆಹಲಿಯಲ್ಲೇ ಪಡೆಯುತ್ತಾರೆ. ಬಿಜೆಪಿ ವಿದ್ಯಾರ್ಥಿ ವಿಭಾಗ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸೇರಿ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ. ದೆಹಲಿ ವಿವಿ ಸಂಘ ಚುನಾವಣೆ ಸ್ಪರ್ಧಿಸಿ ಗೆಲ್ತಾರೆ. ರೇಖಾ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ವಂದನಾ ಕುಮಾರಿ ಸೋಲಿಸಿ ಆಯ್ಕೆಯಾದರೆ ರೇಖಾ 68,200 ಮತ ಪಡೆದಿದ್ದರೆ ವಂದನಾ ಕುಮಾರಿ 38,605 ಮತ ಗಳಿಸಿದ್ದರು. ಕಾಂಗ್ರೆಸ್ನ ಪ್ರವೀಣ್ ಕುಮಾರ್ ಜೈನ್ 4,892 ಮತ ಪಡೆದು ಡಿಪಾಸಿಟ್ ಲಾಸ್. ಬಿಜೆಪಿ ಚುನಾವಣೆಗೂ ಮುನ್ನ ರೇಖಾ ಗುಪ್ತಾ ಅಭ್ಯರ್ಥಿ ಎಂದು ಹೇಳಿಕೊಂಡಿತ್ತು. ಬಿಜೆಪಿ ಮಹಿಳೆಯರಿಗೆ ಇಂಪಾರ್ಟೆಂಟ್ ಕೊಡುತ್ತೆ ಎಂಬ ಸಂದೇಶ ರೇಖಾ ಆಯ್ಕೆ ಮೂಲಕ ಹೇಳಲು ಬಿಜೆಪಿ ಹೊರಟಿದೆಯಾ? ರೇಖಾ ಅವರ ಮುಂದೆ ಸವಾಲುಗಳ ದೊಡ್ಡ ಗುಡ್ಡವೇ ಇದೆ. ಹೇಗೆ ಎದುರಿಸುತ್ತಾರೆ ಎನ್ನುವ ಕುತೂಹಲವೂ ಇದೆ. ಗೆಳೆಯರೇ, ಇದಿಷ್ಟು ದೆಹಲಿ ಮುಖ್ಯಮಂತ್ರಿ ಆಯ್ಕೆ ಹಿಂದಿರುವ ಬಿಜೆಪಿ ಕಸರತ್ತಿನ ತಂತ್ರಗಾರಿಕೆ. ಗೆಳೆಯರೇ, ಇದಿಷ್ಟು ದೆಹಲಿ ಮುಖ್ಯಮಂತ್ರಿ ಆಯ್ಕೆ ಹಿಂದಿರುವ ಬಿಜೆಪಿ ತಂತ್ರಗಾರಿಕೆ. ಗುಪ್ತಾ ಹಿನ್ನೆಲೆಯ ಪುಟ್ಟ ಡೀಟೇಲ್ಸ್. ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಅಭಿಪ್ರಾಯ ತಿಳಿಸಿ, ಲೈಕ್ ಮಾಡಿ. ಮತ್ತು ಹೊಸ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ಜೈ ಕರ್ನಾಟಕ, ಜೈ ಹಿಂದ್.